ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. ಇವತ್ತಿನ ದಿನ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿರುವಂಥದ್ದು. ಹಾಗಾಗಿ ಮೊದಲು ಪೋಷಣ್ ಟ್ರ್ಯಾಕರನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ. ಅದರಲ್ಲಿ ಏನೇನು ವಿಷಯದನ್ನು ತಿಳಿಸ್ಕೊಡ್ತೇನೆ. 25.2.4 ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿರುವಂಥದ್ದು. ನಿಮಗೆ ಪ್ರತಿಯೊಂದು ಅಪ್ಡೇಟ್ ಆಗಿರುವಂಥ ವಿಷಯಗಳನ್ನು ಅದರಲ್ಲಿ ಏನು ಬಂದಿದೆ ಏನು ಅನ್ನೋದನ್ನು ನಿಮಗೆ ಅದನ್ನು ಸರಳವಾಗಿ ತಿಳಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಹಾಗಾಗಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಏನೇನು ಅಪ್ಡೇಟ್ ಆಗಿದೆ, ಏನೇನು ಹೊಸ ವಿಷಯ ಇದೆ 25.2.4ರಲ್ಲಿ ಅಂಥೇಳಿ ನಮ್ಮ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ತಿಳಿಸ್ಕೊಡುವ ಪ್ರಯತ್ನವನ್ನು ನಾನು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯಗಳು ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಪ್ರೊಫೈಲ್ ಪುಟವನ್ನು ಸುಧಾರಿತ ವಿನ್ಯಾಸದೊಂದಿಗೆ ನವೀಕರಿಸಲಾಗಿದೆ. ಎರಡನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಪ್ರತಿ 15 ದಿನಗಳಿಗೊಮ್ಮೆ ಫೋಟೋ ಮರುಪಡೆಯುವಿಕೆಯ ಅವಕಾಶವಿದೆ. ಮೂರನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ವೀಕ್ಷಿಸಿ ಮತ್ತು ಕಲಿಯಿರಿ ವಿಭಾಗದಲ್ಲಿ ECCE ಕಲಿಕೆಯನ್ನು ಸೇರಿಸಲಾಗಿದೆ. ಅದೇ ರೀತಿಯಾಗಿ ನಾಲ್ಕನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಕಾರ್ಯಕ್ಷಮತೆ ಸುಧಾರಣೆಗಳು ಮತ್ತು ಅಪ್ಲಿಕೇಶನ್ ಆಪ್ಟಿಮೈಜೇಷನ್ ಅನ್ನುವಂಥದ್ದು. ಇವು 4 ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಇದನ್ನು ಒಂದೊಂದಾಗಿ ನಾವು ಪೋಷಣ್ ಟ್ರ್ಯಾಕರ್ ಲಾಗಿನ್ ಆಗಿಬಿಟ್ಟು ಏನಂಥೇಳಿ ತಿಳ್ಕೊಳ್ಳೋಣ. ಮೊದಲದಾಗಿ ಅಪ್ಡೇಟ್ ಆಗಿರುವಂಥದ್ದು ಬೆನಿಫಿಷರಿಗೆ ಬರ್ತೀರಾ, ಯಾವುದೇ ಬೆನಿಫಿಷರಿ ಆಗಿರ್ಬೋದು. ಆ ಬೆನಿಫಿಷರಿಗೆ ಬಂದ ಮೇಲೆ ಇಲ್ಲಿ ಆ ಹೆಸರು ಮೇಲೆ ಕ್ಲಿಕ್ಕನ್ನು ಮಾಡ್ತೀರಾ. ಹೆಸರು ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಪ್ರೊಫೈಲ್ ಬರ್ತಾಯಿತ್ತು. ಈ ರೀತಿ ಹೊಸದಾಗಿ ವಿನ್ಯಾಸವನ್ನು ಮಾಡಿದರೆ ಈ ಮುಖಪುಟವನ್ನು ಪ್ರೊಫೈಲ್ ವಿನ್ಯಾಸವನ್ನು ಇಲ್ಲಿ ಅವರ ಹೆಸರಿನ ಕೆಳಗಡೆಗೆ ಭಾವಚಿತ್ರ ಬರುವ ಹಾಗೆ ಮಾಡಿದ್ದಾರೆ. ಅದರ ಜೊತೆಗೆ ಮೊದಲಿನ ಹಾಗೆ ಫೋನ್ ನಂಬರ್ ಇದೆ, ಆಧಾರ್ ಇದೆ, KYC ಇದೆ, ಫೇಸ್ ವೆರಿಫಿಕೇಷನ್ ಇದೆ, ಎಲ್ಲ ಇದೆ. ಈ ರೀತಿ ಹೊಸದಾಗಿ ಬೇರೆ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಇಲ್ಲಿ ಪ್ರೊಫೈಲನ್ನು ವಿನ್ಯಾಸ ಮಾಡಿದ್ದಾರೆ. ಹೆಸರಿನ ಕೆಳಗಡೆ ಅವ್ರ ಭಾವಚಿತ್ರ ಕ್ಯಾಪ್ಚರ್ ಮಾಡಿರೋಂಥ ಭಾವಚಿತ್ರನೂ ಕಾಣ್ತಾ ಹೋಗುತ್ತೆ. ಇದು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಎಲ್ಲ ನೀವು ಫಲಾನುಭವಿಗಳಲ್ಲಿ ಹೋಗಿಬಿಟ್ಟು ಅವ್ರ ಪ್ರೊಫೈಲನ್ನು ಚೆಕ್ ಮಾಡಿದರೆ ಮಕ್ಕಳದಾಗಿರ್ಬೋದು, ಗರ್ಭಿಣಿ ಆಗಿರ್ಬೋದು, ಬಾಣಂದಾಗಿರ್ಬೋದು ಎಲ್ಲ ನೋಡಿದ್ರು ಈ ರೀತಿಯಾಗಿ ಹೊಸದಾಗಿ ಪ್ರೊಫೈಲ್ ಅಪ್ಡೇಟ್ ಆಗಿದೆ. ಆದರೆ ಮಗುವಿನ ಪ್ರೊಫೈಲಲ್ಲಿ ಬಂದಾಗ ಇಲ್ಲಿ ನೀವು ನೋಡ್ತಿದ್ದೀರಿ ಫೋಟೋ ಮಗುವಿನ ಪ್ರೊಫೈಲಲ್ಲಿ ಇರೋದಿಲ್ಲ. ಯಾಕಂದರೆ ಅಲ್ಲಿ ನಾವು ಮಗುವಿನ ಬದಲಾಗಿ ತಾಯಿ KYC ಮಾಡೋದ್ರಿಂದ ಕೇವಲ ಇಲ್ಲಿ ಮಾತ್ರ ಕೆಳಗಡೆಗೆ ಫೇಸ್ ವೆರಿಫಿಕೇಷನ್ ತಾಯಿದ್ದಿರುತ್ತೆ ಹೊರತು ಈ ಪ್ರೊಫೈಲಲ್ಲಿ ಮಗುವಿನ ಭಾವಚಿತ್ರ ಇರುವಂಥ ಸ್ಥಳದಲ್ಲಿ ಫೋಟೋ ಯಾವುದು ಬರೋದಿಲ್ಲ. ಯಾಕಂದರೆ ಮಗುವಿನ ಫೇಸ್ ಕ್ಯಾಪ್ಚರ್ ಮಾಡಿಲ್ಲ. ಅದೇ ಗರ್ಭಿಣಿ ಬಾಣೆ ಅಂತ ಹೋದರೆ ಈ ಜಾಗದಲ್ಲಿ ಅವರ ಫೋಟೋ ಖಂಡಿತ ಬರ್ತಾ ಹೋಗುತ್ತೆ ಮಗುವಿಂದು ಬಿಟ್ಟು. ಇನ್ನು ಎರಡನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಏನಂದರೆ ರೀಕ್ಯಾಪ್ಚರ್. ಒಂದು ಫೋಟೋನ ನಾವು FRS ಮಾಡುವಾಗ ತೆಗೆದಿರ್ತೇವೆ, ಅದೇನೋ ಸಮಸ್ಯೆ ಆದಾಗ ಹೊಂದಾಣಿಕೆ ಆಗದಿದ್ದಾಗ ನಾವು ರೀಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶವನ್ನು ನಾವು ಕೊಟ್ಟಿದ್ದಾರೆ. ಈ ರೀಕ್ಯಾಪ್ಚರ್ ಮಾಡಲಿಕ್ಕೆ ಅವಧಿ ಎಷ್ಟಿದೆ? ದಿನನಿತ್ಯವಾಗಿ ರೀಕ್ಯಾಪ್ಚರ್ ಮಾಡಲಿಕ್ಕೆ ಬರೋದಿಲ್ಲ. 15 ದಿನಗಳಿಗೊಮ್ಮೆ ಒಂದು ಸರಿ ನೀವು ರೀಕ್ಯಾಪ್ಚರ್ ಫೋಟೋ ಮಾಡಿದರೆ ಅಂದರೆ ಮತ್ತೆ ಮರಳಿ ರೀಕ್ಯಾಪ್ಚರ್ ಮಾಡೋಕ್ಕೆ 15 ದಿನಗಳವರೆಗೆ ಕಾಯಬೇಕು. 15 ದಿನಗಳ ನಂತರ ಮತ್ತೆ ರೀಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು. ರೀಕ್ಯಾಪ್ಚರ್ ಮಾಡಬೇಕಾದ್ರೆ 15 ದಿನಗಳವರೆಗೆ ಮತ್ತೆ ನೀವು ಕಾಯಬೇಕಾಗಿರುವಂಥದ್ದು ಎರಡನೇದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಇನ್ನು ಮೂರನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ವೀಕ್ಷಿಸಿ ಮತ್ತು ಕಲಿಯಿರಿ ವಿಭಾಗದಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ECC ಲರ್ನಿಂಗನ್ನು ಸೇರಿಸಿದ್ದಾರೆ. ಇಲ್ಲಿ ನೀವು ಆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ಇಲ್ಲಿ ನೋಡ್ಬೋದು, ಕಲಿಬೋದು ಅನ್ನುವಂಥದ್ದು ಮೂರನೇದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ ಆಗಿದೆ. ಇಷ್ಟು ವಿಷಯ 25.2.4ರಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಎಲ್ಲ ವಿಷಯವನ್ನು ಸರಿಯಾಗಿ ನೋಡಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೆಚ್ಚಿನ ವಿಷಯಗಳನ್ನು ಅತ್ಯಂತ ಸರಳವಾಗಿ ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದರ ಜೊತೆಗೆ ನಿಮಗೇನಾದರೂ ಮತ್ತೆ ವಿಷಯಗಳು ಬೇಕಾದಲ್ಲಿ, ವಿಡಿಯೋಗಳು ಬೇಕಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ತಿಳಿದುಕೊಂಡು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.